ಖ್ಯಾತ ನಟಿ ಸಾವಿಗೆ ಕಾರಣವಾಗಿದ್ದ ಪ್ರಭಾವಿ ರಾಜಕಾರಣಿ ಅಳಿಯ 39 ವರ್ಷಗಳ ಬಳಿಕ ಭಯಾನಕ ಸತ್ಯ ಈಗ ಹೊರಗೆ ಬೀಳ್ತಾ ಇದೆ. ಖ್ಯಾತ ನಟಿಗೆ ಒಂದು ಸಾವಿಗೆ ಪ್ರಭಾವಿ ರಾಜಕೀಯ ನಾಯಕನ ಒಂದು ಅಳಿಯ ಕಾರಣ ಆಗಿದ್ದ ಈ ಒಂದು ವಿಚಾರ 39 ವರ್ಷಗಳ ಬಳಿಕ ಹೊರಬೀಳ್ತಾ ಇದೆ. ಈ ಒಂದು ಭಯಾನಕ ಸತ್ಯ. ಹಾಗಾದ್ರೆ ಅಷ್ಟಕ್ಕೂ ಆ ನಟಿ ಯಾರು, ಆ ರಾಜಕಾರಣಿಯ ಅಳಿಯ ಯಾರು, ಆ ನಟನಿಗೂ ಮತ್ತೆ ರಾಜಕಾರಣಿ ಅಳಿಯಾಗೂ, ಆ ನಟಿಗೂ ಮತ್ತೆ ರಾಜಕಾರಣಿ ಅಳಿಯಾಗೂ ಇದ್ದಂತಹ ಒಂದು ಸಂಬಂಧ ಏನು? ಆ ನಟಿ ಬೇರೆ ಯಾರು ಅಲ್ಲ, ನಾವು ಹೇಳ್ತೀವಿ ಕನ್ನಡದ ನಟಿಯಾಗಿರುವಂತಹ ಮಂಜುಳಾ ಅವರು 1986 ಸೆಪ್ಟೆಂಬರ್ 12ರಂದು ಅವರು ಸಾವನ್ನಪ್ಪಿದ್ರು. ನಿಧನರಾಗುವ ಮುಂಚೆ ಬೆಂಕಿ ತಗುಲಿ ಆಸ್ಪತ್ರೆಗೆ ಸೇರಿದ್ರು ಮಂಜುಳಾ ಅವರು. ಕೊನೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಮಂಜುಳಾ ಅವರು ಸಾವನ್ನಪ್ತಾರೆ. ತಮಿಳುನಾಡಿನ ಮಾಜಿ ಸಿಎಂ ಎಂ ಕರುಣಾನಿಧಿ ಅವರ ಅಕ್ಕನ ಮಗ ಆಯ್ತಾ ಅಮೃತಂ ಜೊತೆ ಮಂಜುಳಾ ಅವರ ಒಂದು ವಿವಾಹವಾಗಿತ್ತು ಅನ್ನೋದು ವದಂತಿ ಕೂಡ ಇದೆ. ಮಂಜುಳಾ ಅವರನ್ನ ಬಿಟ್ಟು ಮದ್ರಾಸ್ನಲ್ಲಿ ನೆಲೆಸಿದ್ರು ಅಮೃತ ಅವರು. ಬಳಿಕ ಒಂಟಿಯಾಗಿದ್ದ ಮಂಜುಳಾ ಅವರು ಚಾಮರಾಜನಗರ ಮೂಲದ ಹುಡುಗನ ಜೊತೆ ಲವ್ವಿ ಡವ್ವಿಯನ್ನ ಶುರು ಮಾಡ್ಕೊಂಡಿದ್ರು. ಆ ಹುಡುಗ ಕೂಡ ಮಂಜುಳಾಗೆ ಲೈಫನ್ನು ಕೊಡೋಕೆ ಯಶಸ್ವಿ ಆಗಲಿಲ್ಲ. ಇದರಿಂದ ಬೇಸತ್ತಂತಹ ಮಂಜುಳಾ ಅವರು ಏನು ಮಾಡ್ಕೊತಾರೆ, ಗ್ಯಾಸ್ ಲೀಕನ್ನು ಮಾಡಿಕೊಂಡು ಸಾವು ಅಪ್ಪಿದ್ರು ಅನ್ನುವಂತಹ ಮಾತಿತ್ತು. ಆದರೆ ಈ ಸಾವಿನ ಹಿಂದೆ ಈಗ ಸಾಕಷ್ಟು ಅನುಮಾನಗಳು ಕೂಡ ಇದೆ ಎನ್ನಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡದ ಖ್ಯಾತ ನಟಿ ಮಂಜುಳಾ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು. ಅನೇಕ ಪಾತ್ರಗಳಲ್ಲಿ, ಯಾವುದೇ ರೀತಿಯ ಪಾತ್ರಗಳಾಗಿರಬಹುದು, ಪೌರಾಣಿಕ ಆಗಿರ್ಬೋದು, ಈಗಿನ ಜನರೇಷನ್ನ ಒಂದು ಮಾಡರ್ನ್ ಪಾತ್ರ ಆಗಿರಬಹುದು, ಎಲ್ಲ ರೀತಿಯ ಪಾತ್ರಗಳಲ್ಲಿ ಆ್ಯಕ್ಟಿಂಗನ್ನು ಮಾಡಿ ಸೈ ಎನಿಸಿಕೊಂಡಿರುವಂತಹ ಒಂದು ಮಂಜುಳಾ ಅವರು ಏನಿದ್ದಾರೆ, ಅವರ ಒಂದು ಸಾವಿನ ವಿಚಾರವಾಗಿ ಈಗ ಒಂದು ಭಯಾನಕ ಒಂದು ಸತ್ಯ ಹೊರಗೆ ಬರ್ತಾ ಇರುವಂಥದ್ದು. ಪ್ರಭಾವಿ ರಾಜಕೀಯ ನಾಯಕನ ಒಬ್ಬ ಅಳಿಯ ಅವರ ಒಂದು ಸಾವಿಗೆ ಕಾರಣರಾದ್ರ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಅವರ ಒಂದು ಸಾವಿಗೆ ಸಂಬಂಧಪಟ್ಟ ಹಾಗೆ ಈಗ ಅಂದರೆ 39 ವರ್ಷಗಳ ಬಳಿಕ ಈ ಒಂದು ಸತ್ಯ ಹೊರಗೆ ಬೀಳ್ತಾ ಇರುವಂಥದ್ದು. ಭಯಾನಕ ಸತ್ಯ ಇದು. 1986 ಸೆಪ್ಟೆಂಬರ್ 12ರಂದು ಮಂಜುಳಾ ಅವರ ಒಂದು ಸಾವಾಗಿರುತ್ತೆ. ನೋಡಿ, ಅವರು ಒಂದು ಜೀವನದಲ್ಲಿ ನಡೆದಂತಹ ಒಂದು ಘಟನೆಗಳಿಂದ ಬೇಸತ್ತು ಅವರು ಸಾವನ್ನಪ್ತಾರೆ ಅಂತ ಹೇಳ್ಕೊತಾರೆ. ಅವರ ಒಂದು ಸಾವಿನ ವಿಚಾರಕ್ಕೆ ಬಂದಿರುವಂತಹ ಒಂದು ವಿಚಾರಗಳಿವು. ನಿಧಾನವಾಗುವ ಮುಂಚೆ ಅವರಿಗೆ ಬೆಂಕಿ ತಗುಲುತ್ತೆ, ಆಸ್ಪತ್ರೆಗೆ ಸೇರ್ತಾರೆ. ಆಸ್ಪತ್ರೆ ಸೇರಿದಾಗ ಅಲ್ಲಿ ಚಿಕಿತ್ಸೆ ಫಲಕಾರಿ ಆಗಲ್ಲ, ಅವರು ಸಾವನ್ನಪ್ತಾರೆ. ಇದೇ ವಿಚಾರವಾಗಿ ತಮಿಳುನಾಡಿನ ಮಾಜಿ ಸಿಎಂ ಆಗಿದ್ದಂತಹ ಎಂ ಕರುಣಾನಿಧಿ ಇದ್ದಾರೆ, ಅವರ ಅಕ್ಕನ ಮಗ ಅಮೃತ್ನ ಜೊತೆ ಮಂಜುಳಾ ಅವರ ಒಂದು ವಿವಾಹ ಆಗಿತ್ತು ಅನ್ನೋದು ವದಂತಿ ಕೂಡ ಇಂದಿಗೂ ಕೂಡ ಜೀವಂತವಾಗಿರುವಂತಹ ಒಂದು ವಿಚಾರ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಇವರ ಸಾವಿಗೆ ಕಾರಣ ಆಗ್ಬಿಟ್ರ. ಯಾಕಂದರೆ ಮಂಜುಳಾರನ್ನ ಬಿಟ್ಟು ಮದ್ರಾಸ್ನಲ್ಲಿ ನೆಲೆಸಿದ್ರು ಅಮೃತ್ ಎನ್ನುವಂಥವರು. ಆ ಬಳಿಕ ಅವರು ಬಿಟ್ಟ ಮೇಲೆ ಇವರು ಒಂಟಿಯಾಗೇ ಇರ್ತಾರೆ. ಚಾಮರಾಜನಗರದ ಒಬ್ಬ ಮೂಲದ ಹುಡುಗನ ಜೊತೆ ಇವರು ಸ್ನೇಹ ಆಗಿರುತ್ತೆ, ಸ್ನೇಹ ಸಂಬಂಧ ಬೆಳೆಸ್ಕೊಂಡು ಪ್ರೀತಿ ಆಗಿರುತ್ತೆ. ಆದರೆ ಈ ಒಂದು ವಿಚಾರವಾಗಿ ಈಗ ಒಂದು ಸತ್ಯ ಹೊರಗೆ ಬರ್ತಾ ಇರುವಂಥದ್ದು. ಮಂಜುಳಾ ಅವರ ಒಂದು ಮಾತು, ಅವರ ಜೀವನ ಶೈಲಿ ಏನಿತ್ತು ಅದೆಲ್ಲವೂ ಕೂಡ ನಮಗೆ ಅವರು ಒಂದು ಬದುಕಿದ್ದಾಗ ಅವರ ಒಂದು ಸಿನಿಮಾ ಒಂದು ಜರ್ನಿ ಏನಿದೆ ಅದನ್ನೆಲ್ಲ ನೋಡಿಕೊಂಡು ಬಂದಾಗ ನಮಗೆ ಅನಿಸ್ತಾ ಇತ್ತು, ಇವರು ಎಷ್ಟು ಚೆಂದ ಇದ್ದಾರಪ್ಪ, ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ. ಸಾಕಷ್ಟು ಜನ ಅವ್ರಿಗೆ ಅಭಿಮಾನಿಗಳಿದ್ರು. ಆದರೆ ತೆರೆಯ ಮೇಲೆ ಅವರ ಜೀವನ ಏನಿತ್ತು, ಆದರೆ ತೆರೆಯ ಹಿಂದೆ ಅವರ ಜೀವನ ಆಗಿರಲಿಲ್ಲ. ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿದ್ರು ಅವ್ರ ಜೀವನದಲ್ಲಿ. ಸಿನಿಮಾದಲ್ಲಿ ಯಾವ ರೀತಿಯಾಗಿ ಖುಷಿಯಾಗಿ ನಗ್ತಾ ಒಂದು ತುಂಟಾಟಗಳನ್ನು ಮಾಡ್ಕೊಂಡಿದ್ರು, ಎಲ್ಲರ ಅವರ ಮನಸ್ಸನ್ನು ಕದೀತಾ ಇದ್ರು ಅವರು ಆ್ಯಕ್ಟಿಂಗ್ನ ಮೂಲಕ. ಆದರೆ ಅವರ ನಿಜ ಜೀವನದಲ್ಲಿ ಆದಂತಹ ಒಂದು ದುರಂತದಿಂದ ಮನಸ್ಸನ್ನು ನೋವು ಮಾಡಿಕೊಂಡು ಈ ಒಂದು ಜೀವನವೇ ಬೇಡ, ಈ ರೀತಿ ಜೀವನವನ್ನು ನಾನು ಯಾಕೆ ಬದುಕಬೇಕು ಅಂತ ನೋವನ್ನು ಮಾಡಿಕೊಂಡು ಅವರು ಸಾವಿಗೆ ಈಡಾಗ್ತಾರೆ ಎನ್ನುವಂತಹ ಒಂದು ಮಾತಿತ್ತು. ಆದರೆ ಅದೆಲ್ಲವೂ ಕೂಡ ಸುಳ್ಳು. ಅದರ ಹಿಂದೆ ಒಂದು ಭಯಾನಕ ಸತ್ಯ ಇದೆ ಅನ್ನುವಂಥದ್ದು ಈಗ ಬಯಲಾಗ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.